ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜ ಚಾರ ವಿಶೇಷ ಎನ್ನುವಂತಹ ಸಂಚಿಕೆಯೊಂದಿಗೆ ನಾನು ಬಂದಿದ್ದೇನೆ. ವೃಷಭ ರಾಶಿಯವರಿಗೆ ಈ ಕುಜಚಾರದ ಶುಭಾಶುಭ ಫಲಗಳನ್ನು ನೋಡುವ ಕಾಲ. ಆತ್ಮೀಯರೇ, ದಿನಾಂಕ 20/6/2026 ಶನಿವಾರ, ಅಂದರೆ ಕ್ಯಾಲೆಂಡರ್ ಪ್ರಕಾರ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ 21/6/2026 12:03 AM ಈ ಕಾಲಕ್ಕೆ ಸರಿಯಾಗಿ ಇದುವರೆಗೆ ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಯಲ್ಲಿದ್ದಂತಹ ಅಂಗಾರಕ ವೃಷಭ ರಾಶಿಯನ್ನು ಪ್ರವೇಶ ಮಾಡುವಂತಹ ಕಾಲ. ನಿಮ್ಮ ಜನ್ಮರಾಶಿಗೆ ಅಂಗಾರಕನ ಆಗಮನ ಆಗುತ್ತಾ ಇದೆ. ಇದುವರೆಗೆ ವ್ಯಯದಲ್ಲಿದ್ದವನು ಅನೇಕ ಹಾನಿಯನ್ನು ಉಂಟು ಮಾಡಿದ್ದ. ಹಾಗಾದರೆ ಜನ್ಮರಾಶಿಗೆ ಬರುವಂತಹ ಅಂಗಾರಕ ಯಾವೆಲ್ಲ ಯೋಗಗಳನ್ನು ಕೊಡ್ತಾನೆ, ಅದರಲ್ಲಿ ಶುಭ ಎಷ್ಟು ಅಶುಭ ಎಷ್ಟು, ಇದನ್ನು ನೋಡುವಂತಹ ಕಾಲ. ಜನ್ಮದ ಅಂಗಾರಕನಿಗೆ ಶಾಸ್ತ್ರಕಾರರು ಬಹಳ ಚೆನ್ನಾದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಪುತ್ರ ಮಿತ್ರ ಕಳತ್ರಾದಿ ರಾಜಕೋಪಂಚ ಬಂಧನಂ ಕಾರ್ಯನಾಶಂ ದೇಹಪೀಡಾ ಜನ್ಮೇ ಭೌಮ ಫಲಂ ಲಭೇತ್ ಅಂತ. ಅಂದರೆ ಮಕ್ಕಳಿಂದ ಅಥವಾ ಮಕ್ಕಳಲ್ಲಿ, ಮಿತ್ರರಲ್ಲಿ, ಸಂಗಾತಿಯಲ್ಲಿ ಒಂದು ಕಲಹ ಮತ್ತು ರಾಜಕೋಪ ಹಾಗೂ ಕೆಲವರು ದುಷ್ಕೃತ್ಯಗಳನ್ನು ಮಾಡಿ ಬಂಧನಕ್ಕೆ ಒಳಗಾಗುವಂತಹ ಯೋಗ, ಕಾರ್ಯನಾಶ, ದೇಹಪೀಡೆ, ಹೀಗೆಲ್ಲ ಅಶುಭ ಫಲಗಳನ್ನು ಜನ್ಮದ ಅಂಗಾರಕ ಕೊಡ್ತಾನೆ ಎನ್ನುವುದಾಗಿ ಹೇಳಿದರು. ಇದಿಷ್ಟನ್ನು ಹೇಳಿದ ಕೂಡಲೇ ಇದಿಷ್ಟು ನಮಗೆ ಆಗಿಬಿಡುತ್ತೋ ಹಾಗಾದರೆ? ಇದು ಸಹಜವಾಗಿ ವೃಷಭ ರಾಶಿಯವರ ಪ್ರಶ್ನೆ ಆಗುತ್ತೆ. ಆತ್ಮೀಯರು, ಇಲ್ಲಿ ಕೇವಲ ಕುಜಚಾರ ಫಲ ಎನ್ನುವಂಥದ್ದನ್ನು ನಾನು ಹೇಳುವುದಾದರೂ ಕೂಡ ಆ ಸಮಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿಕೊಳ್ಳುತ್ತೇನೆ. ಆ ಕುಂಡಲಿಯನ್ನು ಆಧರಿಸಿ ಉಳಿದ ಗ್ರಹ ಸ್ಥಿತಿ ಇದನ್ನು ನೋಡಿ ಆ ಗ್ರಹರಲ್ಲಿ ಯಾರ ದೃಷ್ಟಿಯನ್ನು ಹೊಂದಿದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ನಾನು ಶುಭಾಶುಭ ಫಲಗಳನ್ನು ಹೇಳುವಂಥದ್ದು. ಆ ನಿಟ್ಟಿನಲ್ಲಿ ಮೇಲೆ ಹೇಳಿದ ಸಮಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಹಾಕಿದಾಗ ಕುಂಭ ಲಗ್ನದಲ್ಲಿ ರಾಹು ಮತ್ತು ಮಾಂದಿ, ಮೀನ ರಾಶಿಯಲ್ಲಿ ಶನಿ, ಹಾಗೂ ನಿಮ್ಮ ರಾಶಿ ಅಂದರೆ ವೃಷಭ ರಾಶಿಯಲ್ಲಿ ಅಂಗಾರಕ, ಮಿಥುನ ರಾಶಿಯಲ್ಲಿ ರವಿ ಬುಧ, ಕರ್ಕಾಟಕದಲ್ಲಿ ಗುರು ಹಾಗೂ ಶುಕ್ರ, ಸಿಂಹ ರಾಶಿಯಲ್ಲಿ ಚಂದ್ರ ಕೇತು, ಈ ರೀತಿಯಾಗಿ ಗ್ರಹಸ್ಥಿತಿ ಇದೆ. ಇದನ್ನು ಅನುಸರಿಸಿ ಉಳಿದ ಗ್ರಹರ ಫಲಗಳನ್ನು ನೋಡುವುದಾದರೆ, ದ್ವಿತೀಯದ ರವಿ ವಿತ್ತ ವಂಚನೆ ಮತ್ತು ದೃಷ್ಟಿದೋಷ ಎನ್ನುವಂಥದ್ದನ್ನು ಉಂಟು ಮಾಡ್ತಾನೆ. ತೃತೀಯದ ಗುರು ದೇಹಪೀಡೆ, ಮಾನಹಾನಿ ಮತ್ತು ಸದಾ ಸಂಚಾರ, ಯಾವಾಗಲೂ ಓಡಾಟವನ್ನು ಮಾಡ್ತಾ ಇರ್ತೀರಿ, ಆದರೆ ಯಾವುದೇ ಪ್ರತಿಫಲ ಎನ್ನುವಂಥದ್ದು ಇರೋದಿಲ್ಲ. ಚತುರ್ಥದ ಚಂದ್ರ ಹಾಗೂ ಕೇತು, ಇವರ ಕಾರಣದಿಂದ ಬುದ್ಧಿನಾಶ ಮತ್ತು ಮನಸ್ತಾಪ. ಯಾಕೆಂದರೆ ಯಾವಾಗಲೂ ಚಂದ್ರ ಮನಸ್ಸಿಗೆ ಕಾರಕನಾಗುತ್ತಾನೆ. ಅವನು ಯಾವ ಗ್ರಹರೊಂದಿಗೆ ಸೇರ್ತಾನೋ ಆ ಗ್ರಹರ ಪ್ರಭಾವ ಮನಸ್ಸಿನ ಮೇಲೆ ಬಹಳ ಚೆನ್ನಾಗಿಯೇ ಆಗುತ್ತೆ. ಕೇತು ತಮೋಗ್ರಹ, ಹಾಗಾಗಿ ಮನಸ್ಸಿಗೆ ಒಂದು ತಮಸ್ಸು ಆವರಿಸುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ರಾಹು ಹಾಗೂ ಮಾಂದಿ, ಇದರಿಂದ ಸಾಹಸ ಪ್ರವೃತ್ತಿ ಉಂಟಾಗತ್ತೆ, ಆದರೆ ಕಾರ್ಯಹಾನಿ, ಯಾವುದೇ ಸಫಲತೆ ಎನ್ನುವಂಥದ್ದು ಇರೋದಿಲ್ಲ. ಹಾಗಾದರೆ ನಮಗೆ ಶುಭ ಫಲಗಳೇ ಇಲ್ಲವೇ ಅಂತ ಸಹಜವಾಗಿಯೇ ವೃಷಭ ರಾಶಿಯವರು ಕೇಳ್ತೀರಿ. ನೋಡಿ, ದ್ವಿತೀಯದ ಬುಧನ ಕಾರಣದಿಂದ ನಿಮಗೆ ವ್ಯಾಪಾರದಿಂದ ಧನಲಾಭ, ಮತ್ತು ತೃತೀಯದ ಶುಕ್ರನ ಕಾರಣದಿಂದ ಸಂಗೀತಾದಿ ಮನೋಲ್ಲಾಸ, ಸಂಗೀತ ಶ್ರವಣವೇ ಮೊದಲಾದಂತಹ ಒಂದು ಒಳ್ಳೆಯ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ. ಇದರ ಕಾರಣದಿಂದ ನಿಮ್ಮ ಮನಸ್ಸು ಪ್ರಫುಲ್ಲಿತವಾಗತ್ತೆ. ನಿಮ್ಮ ಏಕಾದಶ ಸ್ಥಾನದಲ್ಲಿ ಇರುವಂತಹ ಶನಿ ಸರ್ವಸಿದ್ಧಿಯನ್ನು ಅನುಗ್ರಹ ಮಾಡ್ತಾನೆ. ಯಾಕೆಂದರೆ ಲಾಭಸ್ಥಾನದಲ್ಲಿ ಯಾವುದೇ ಗ್ರಹರಿದ್ದರೂ ಕೂಡ ಶುಭವನ್ನು ಉಂಟು ಮಾಡ್ತಾರೆ. ಅದರಲ್ಲಿಯೂ ಕೂಡ ಅತಿ ಹೆಚ್ಚು ಕಾಲ ಆ ಲಾಭಸ್ಥಾನದಲ್ಲಿ ಇರುವಂತಹ ಶನಿ ನಿಮಗೆ ಸರ್ವಸಿದ್ಧಿಯನ್ನು ಉಂಟು ಮಾಡ್ತಾ ಹೋಗ್ತಾ ಇದ್ದಾನೆ. ಉಳಿದ ಗ್ರಹಸ್ಥಿತಿ ಹೇಗೆ ಇದ್ದರೂ ಕೂಡ ಶನಿ ತಾನು ಲಾಭವನ್ನು ದಿನೇ ದಿನೇ ವೃದ್ಧಿ ಮಾಡ್ತಾ ಹೋಗ್ತಾನೆ. ಆದ್ದರಿಂದ ಹೆಚ್ಚು ಆತಂಕ ಬೇಡ. ಇನ್ನು ನಿಮ್ಮ ಸಪ್ತಮ ಮತ್ತು ವ್ಯಯಾಧಿಪತಿಯಾದಂತಹ ಅಂಗಾರಕ ಜನ್ಮರಾಶಿಗೆ ಬಂದಿದ್ದಾನೆ. ನಿಮ್ಮ ಚತುರ್ಥ, ಸಪ್ತಮ ಹಾಗೂ ಅಷ್ಟಮ ಸ್ಥಾನಗಳನ್ನು ಅವನು ನೋಡ್ತಾನೆ. ಚತುರ್ಥ ಅಂದರೆ ಸುಖಸ್ಥಾನ, ಸಪ್ತಮ ಅಂದರೆ ಕಳತ್ರ ಸ್ಥಾನ, ನಿಮ್ಮ ಸಂಗಾತಿಯನ್ನು ಸೂಚಿಸುವಂತಹ ಸ್ಥಾನ, ಹಾಗೂ
ಅಷ್ಟಮ ಅಂತ ಹೇಳಿದರೆ ರೋಗ, ಆಯುಷ್ಯ ಇತ್ಯಾದಿಗಳನ್ನು ಸೂಚಿಸುವಂತಹ ಸ್ಥಾನ. ಇದನ್ನು ಅಂಗಾರಕ ನೋಡುವುದರಿಂದ, ಜನ್ಮರಾಶಿಯಿಂದ ನೋಡುವುದರಿಂದ ಸಂಗಾತಿಗಾಗಿ ವ್ಯಯ, ವೃಷಭ ರಾಶಿಯವರು ಗಮನಿಸಬೇಕು. ನಿಮ್ಮ ಸಂಗಾತಿಗಾಗಿ ವ್ಯಯಿಸುವಂತಹ ಒಂದು ಯೋಗ. ಇಲ್ಲಿ ಆಭರಣ ಇರಬಹುದು, ವಸ್ತ್ರ ಇರಬಹುದು, ಅಥವಾ ಅವರ ಆರೋಗ್ಯಕ್ಕಾಗಿ ಇರಬಹುದು. ಇದರಿಂದ ಸ್ವಲ್ಪ ವ್ಯಯ ಆಗುತ್ತೆ. ಸಹೋದರಿಯಿಂದ ವಸ್ತ್ರ ಲಾಭ ಎನ್ನುವಂತಹ ಶುಭಯೋಗ. ಇನ್ನು ಯಾರೆಲ್ಲ ವೃಷಭ ರಾಶಿಯವರು ರಕ್ತದೊತ್ತಡ ಮತ್ತು ಮಧುಮೇಹ ರೋಗದಿಂದ ಬಳಲುತ್ತಾ ಇದ್ದೀರೋ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು, ಎಚ್ಚರಿಕೆ ಅಗತ್ಯ. ಸ್ವಲ್ಪ ಅದು ಉಲ್ಬಣಾವಸ್ಥೆಯನ್ನು ತಲುಪಬಹುದು. ಇನ್ನು ವಾಹನದಲ್ಲಿ ಶುಭ. ಜನ್ಮದಲ್ಲಿರುವಂತಹ ಅಂಗಾರಕ ಚತುರ್ಥ ಸ್ಥಾನವನ್ನು ನೋಡುವುದರಿಂದ ಅದು ವಾಹನ ಸ್ಥಾನವೂ ಹೌದಾದ್ದರಿಂದ ಆ ವಾಹನದಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಕೆಲವರಿಗೆ ವಾಹನವನ್ನು ಹೊಸತಾಗಿ ಖರೀದಿ ಮಾಡುವಂತಹ ಯೋಗ, ಇದ್ದ ವಾಹನವನ್ನು ಬದಲಾಯಿಸುವಂತಹ ಯೋಗ, ಅಥವಾ ಆ ವಾಹನದಿಂದ ಲಾಭವನ್ನು ಗಳಿಸುವಂತಹ ಶುಭ ಯೋಗ. ಈ ರೀತಿಯಾಗಿ ವೃಷಭ ರಾಶಿಯವರಿಗೆ ಶುಭಾಶುಭ ಫಲಗಳಿದ್ದಾವೆ. ಬಹುತೇಕ ಗಮನಿಸಿ ಆತ್ಮೀಯರೇ, ಎಲ್ಲ ರಾಶಿಯವರಿಗೂ ಕೂಡ ಶುಭ ಮತ್ತು ಅಶುಭ ಫಲಗಳ ಸಮ್ಮಿಶ್ರ ಫಲವೇ ಇದೆ ಕುಜ ವೃಷಭ ರಾಶಿಗೆ ಬರುವ ಕಾರಣದಿಂದ. ಯಾಕೆಂದರೆ ಅವನ ದೃಷ್ಟಿ, ಅವನ ಸ್ಥಾನ ಇತ್ಯಾದಿಗಳು ಎಲ್ಲವನ್ನು ನಾವು ಗಮನಿಸಬೇಕಾಗತ್ತೆ. ಹೀಗಿದ್ದಾಗ ನಮಗೆ ಬರೀ ಕೆಟ್ಟದ್ದನ್ನೇ ಹೇಳಿದ್ದಾರೆ, ಒಳ್ಳೆಯದನ್ನು ಹೇಳಲಿಲ್ಲ, ಈ ರೀತಿಯಾಗಿ ಪ್ರಶ್ನಿಸುವವರು ಅನೇಕ ಮಂದಿ. ಆದರೆ ಗಮನಿಸಿ, ಜ್ಯೋತಿಷ್ಶಾಸ್ತ್ರ ಎನ್ನುವಂಥದ್ದು ನಿಮ್ಮನ್ನು ಸಂತೋಷಪಡಿಸುವುದಕ್ಕಿರುವಂತಹ ಶಾಸ್ತ್ರ ಅಲ್ಲ. ಅದು ಏನಿದೆಯೋ ಅದನ್ನು ಹೇಳುವಂತಹ ಒಂದು ಶಾಸ್ತ್ರ ಗ್ರಂಥ. ಮತ್ತು ಕತ್ತಲಲ್ಲಿ ಹೋಗುತ್ತಾ ಇರುವವರಿಗೆ ಉತ್ತಮವಾದಂತಹ ರೀತಿಯಲ್ಲಿ ಬೆಳಕನ್ನು ಕೊಟ್ಟು ದಾರಿದೀವಿಗೆಯಾಗುವಂತಹ ಒಂದು ಒಳ್ಳೆಯ ಶಾಸ್ತ್ರ. ಅದನ್ನು ಹೇಗೆ ಬಳಸಬೇಕು ಅಂದರೆ ಅದೇ ಕ್ರಮದಲ್ಲಿ ನಾವು ಬಳಸಬೇಕಾಗತ್ತೆ. ಈಗ ಇಲ್ಲಿ ಅನೇಕ ಎಚ್ಚರಿಕೆಯನ್ನು ನಾವು ವಹಿಸಬಹುದಾಗತ್ತೆ. ಈಗ ರಕ್ತದೊತ್ತಡ, ಮಧುಮೇಹ ರೋಗ ಸಂಭವಾದಿಗಳನ್ನು ಹೇಳಿದೆ. ಆವಾಗ ನಮ್ಮ ಆಹಾರ, ವ್ಯವಹಾರ ಮತ್ತು ವಿಹಾರ ಇವುಗಳಲ್ಲಿ ಜಾಗ್ರತೆಯನ್ನು ನಾವು ಮಾಡಬಹುದಾಗತ್ತೆ. ಇನ್ನು ಬಂಧನಕ್ಕೊಳಗಾಗುವಂತಹ ಯೋಗ ಇದೆ ಅಂತ ಹೇಳಿದೆ. ಅಂತಹ ಕೆಟ್ಟ ಕೆಲಸಗಳನ್ನು ಮಾಡದೆ ಒಳ್ಳೆಯ ಕಾರ್ಯಗಳ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಸ್ವಜನರಲ್ಲಿ ವಿರೋಧ, ಪುತ್ರ, ಕಳತ್ರ ಇತ್ಯಾದಿಗಳಲ್ಲಿ ವಿರೋಧ ಇದೆ. ಆವಾಗ ಹೆಚ್ಚು ಹೆಚ್ಚು ಮೌನವಾಗುವಂಥದ್ದು, ಅಥವಾ ಅವರೇನು ಹೇಳ್ತಾರೆ ಎನ್ನುವುದನ್ನು ಕೇಳುವುದಕ್ಕೆ ಅಭ್ಯಾಸ ಮಾಡಿಕೊಂಡ್ರೆ ಆವಾಗಲೂ ಕೂಡ ಈ ಕಲಹಗಳು ಏರ್ಪಡಿಲ್ಲ. ವಿತ್ತ ವಂಚನೆ ಅಂತ ಒಂದು ಯೋಗ ಇದೆ. ಆವಾಗೆಲ್ಲ ಏನು ಅಂದರೆ ಹಣಕಾಸನ್ನು ಹೂಡಿಕೆ ಮಾಡುವಾಗ ಅಥವಾ ಇನ್ಯಾರಿಗಾದರೂ ಕೊಡುವಾಗ ಸ್ವಲ್ಪ ಜಾಗೃತೆಯಿಂದ ಕೊಟ್ಟರಾಯಿತು. ಇವೆಲ್ಲವೂ ಕೂಡ ಪರಿಹಾರ ಮಾರ್ಗಗಳೇ ಆಗಿದ್ದಾವೆ. ಕೇವಲ ಪರಿಹಾರ ಅಂದ ಕೂಡಲೇ ಯಾವುದೋ ಒಂದು ಪೂಜೆ, ಹೋಮ, ಜಪ ಇತ್ಯಾದಿಗಳನ್ನೇ ಮಾಡಬೇಕು ಅಥವಾ ಅವೇ ಪರಿಹಾರ ಹಾಗೆ ತಿಳ್ಕೊಳ್ಬಾರ್ದು. ಈ ಫಲಗಳನ್ನೊಮ್ಮೆ ಗಮನಿಸಿ, ಅದರಲ್ಲಿ ಯಾವುದನ್ನು ನಾವು ಅವಾಯ್ಡ್ ಮಾಡಲಿಕ್ಕಾಗ್ತದೆ ಇದನ್ನು ನೀವು ಮಾಡ್ತಾ ಹೋದರೆ ಆವಾಗ ಇದರಿಂದ ಉಂಟಾಗಬಹುದಾದಂತಹ ಅಶುಭ ಫಲಗಳು ಇಲ್ಲ. ಇಲ್ಲಿ ಸದಾ ಸಂಚಾರ ಎನ್ನುವಂತಹ ಒಂದು ಯೋಗ ಇದೆ. ಆವಾಗ ಸಂಚಾರವನ್ನೇ ಬಿಟ್ಟರಾಯಿತು. ಈಗ ಕೆಲವರು ಸುಮ್ಮನೆ ತಿರುಗಾಟವನ್ನು ಮಾಡುವ ಹವ್ಯಾಸವನ್ನೇ ಇಟ್ಟುಕೊಂಡಿರ್ತಾರೆ, ಅವರು ಆ ತಿರುಗಾಟವನ್ನೇ ಬಿಟ್ಟರಾಯಿತು. ಇದರಿಂದಲೂ ಕೂಡ ಶುಭ ಫಲ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಜೊತೆಗೆ ಅಲ್ಪ ಸ್ವಲ್ಪ ಈಗ ಧನಲಾಭ, ವ್ಯಾಪಾರದಿಂದ ಧನಲಾಭ ಎನ್ನುವಂಥದ್ದಿದೆ. ಆವಾಗ ನಮಗೆ ಉಳಿದೆಲ್ಲ ಗ್ರಹರು ಪ್ರತಿಕೂಲರಾಗಿದ್ದಾರೆ. ಹಾಗಾಗಿ ಈ ಧನವನ್ನು ಒಮ್ಮೆಲೆ ನಾನು ವ್ಯಯ ಮಾಡದೆ ಬೇಕಾದದ್ದಕ್ಕೆ ತೆಗೆದಿಟ್ಟು ಆಮೇಲೆ ವ್ಯಯ ಮಾಡುತ್ತೇನೆ, ಈ ರೀತಿ ಸ್ವಲ್ಪ ಬುದ್ಧಿ ಶಕ್ತಿಯನ್ನು ಬಳಸ್ತಾ ಹೋದರೆ ಆವಾಗ ಈ ಎಲ್ಲ ಅಶುಭ ಫಲಗಳಿಂದ ನಾವಾಗಿಯೇ ಹೊರಗೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಉಂಟಾಗುತ್ತೆ. ಆದ್ದರಿಂದ ಶ್ರೋತೃಗಳು ಇದನ್ನು ಗಮನಿಸಬೇಕು. ಕೇವಲ ನಮಗೆ ಕೆಟ್ಟ ಫಲಗಳನ್ನೇ ಹೇಳಿದ್ದಾರೆ ಅಂತ ಭಾವಿಸದೆ ಅವುಗಳಿಂದ ನಾವು ದೂರ ಉಳಿಯುವುದು ಹೇಗೆ ಎನ್ನುವ ನಿಟ್ಟಿನಲ್ಲಿ ನೀವು ಆಲೋಚನೆಯನ್ನು ಮಾಡಿ. ಯಾಕೆಂದರೆ ನನಗೆ ಯಾರನ್ನು ಕೂಡ ಸಂತೋಷಪಡಿಸುವಂತಹ ಉದ್ದೇಶ ಮಾತ್ರ ಇಲ್ಲಿ ಖಂಡಿತವಾಗಿಯೂ ಇಲ್ಲ. ಅವರಿಗೊಂದು ಉತ್ತಮವಾದ ಮಾರ್ಗದರ್ಶನವನ್ನು ಮಾಡಬೇಕಾದದ್ದೇ ನನಗೆ ಇಲ್ಲಿ ಮುಖ್ಯವಾದಂತಹ ವಿಷಯ. ಆದ್ದರಿಂದಲೂ ಇನ್ನೊಂದು ಬೀಜ ಮಂತ್ರವನ್ನು ನಾನಿಲ್ಲಿ ನಿಮಗಾಗಿ ಕೊಡುವವನಿದ್ದೇನೆ. ಕುಜನ ಬೀಜ ಮಂತ್ರ. ಇದನ್ನು ನೀವು ಅನುಷ್ಠಾನ ಮಾಡುವುದರಿಂದ ಹೆಚ್ಚು ಹೆಚ್ಚು ಪಠಿಸಿ. ಸಂಖ್ಯೆಯನ್ನು ನಾನು ಹೇಳುವುದಿಲ್ಲ. ನಿಮ್ಮ ಅನುಕೂಲ, ಸಮಯ ಮಿತಿ ಹೇಗಿರುತ್ತೋ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನೀವು ಆ ಸಮಯವನ್ನು ಹೊಂದಿಸಿಕೊಂಡು ಕುಜನ ಮಂತ್ರಾನುಷ್ಠಾನವನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಾಡುವುದರಿಂದಲೂ ಹಾಗೂ ತೊಗರಿಬೇಳೆ ಮತ್ತು ಬೆಲ್ಲ ಇವುಗಳ ದಾನವನ್ನು ಮಾಡುವುದರಿಂದಲೂ ವೃಷಭ ರಾಶಿಯವರು ಜನ್ಮ ರಾಶಿಗೆ ಕುಜನ ಆಗಮನದಿಂದ ಉಂಟಾಗಬಹುದಾದಂತಹ ಅಶುಭ ಫಲಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತೀರಿ. ಮಂತ್ರ ಹೀಗಿದೆ:
ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಇದು ಕುಜನ ಬೀಜಮಂತ್ರ. ಆತ್ಮೀಯರೇ, ಇಲ್ಲಿ ಮಂತ್ರವನ್ನು ಕೊಡುವಾಗಲೂ ಕೂಡ ನಾನು ಮೊದಲು ಹೇಳಿದಂತಹ ಕುಂಡಲಿಯನ್ನು ಆಧರಿಸಿ ಅಲ್ಲಿರುವಂತಹ ಗ್ರಹ ಸ್ಥಿತಿಯನ್ನು ನೋಡಿ, ಆ ಗ್ರಹರ ಕಾಂಬಿನೇಷನ್ ಅದನ್ನು ನೋಡಿಕೊಂಡು ಯಾವ ಗ್ರಹರ ಮೇಲೆ ಯಾರ ದೃಷ್ಟಿ ಇದೆ ಮತ್ತು ಈ ರಾಶಿಯ ಮೇಲೆ ಎಷ್ಟು ಫಲ ಪರಿಹಾರವನ್ನು ಪರಿಣಾಮವನ್ನು ಉಂಟು ಮಾಡುತ್ತಾರೆ, ಇದನ್ನು ನೋಡಿಕೊಂಡೇ ನಾನು ಈ ಮಂತ್ರಗಳನ್ನು ಕೊಡುವಂಥದ್ದು. ಕೇವಲ ವೇದೋಕ್ತ ಮಂತ್ರಗಳು ಬೇರೆ ಇದ್ದಾವೆ, ಪುರಾಣೋಕ್ತ ಮಂತ್ರಗಳು ಬೇರೆ ಇದ್ದಾವೆ. ಹಾಗೆ ಈ ಬೀಜ ಮಂತ್ರಗಳು, ರಹಸ್ಯಾತ್ಮಕವಾದಂತಹ ಮಂತ್ರಗಳು ಅನೇಕ ಇದ್ದಾವೆ. ಅವುಗಳಲ್ಲಿ ಯಾವುದು ಅತ್ಯಂತ ಪ್ರಶಸ್ತವಾದ್ದು, ಸೂಕ್ತವಾದದ್ದು, ಇದನ್ನು ನೋಡಿಕೊಂಡೇ ನಾನು ಕೊಡುವಂಥದ್ದು. ಆದ್ದರಿಂದ ಈ ನನ್ನ ಪರಿಶ್ರಮವನ್ನು ಗಮನಿಸಿ ಆ ಕಾಲಕ್ಕೆ ಸರಿಯಾಗಿ, ಈಗ 20ನೇ ತಾರೀಕಿನಿಂದ ತೊಡಗಿ ಸುಮಾರು 1.5 ತಿಂಗಳುಗಳ ಕಾಲ ಈ ಮಂತ್ರಾನುಷ್ಠಾನವನ್ನು ಮಾಡುವುದರಿಂದ ಈ ಕುಜನ ಎಲ್ಲ ದೋಷಗಳು ನಿವಾರಣೆಯಾಗಿ ಉತ್ತರೋತ್ತರ ಶ್ರೇಯಸ್ಸಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ವ್ಯಯದಲ್ಲಿದ್ದಂತಹ ಅಂಗಾರಕ ಜನ್ಮರಾಶಿಗೆ ಆಗಮಿಸುತ್ತಿರುವಂತಹ ವೃಷಭ ರಾಶಿಯವರಿಗೆ ಒಳಿತನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.